ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಆದರದ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾನು ಲೇಔಟ್ ಬಗ್ಗೆ ಮಾಹಿತಿನ ಕೊಡ್ತೀನಿ. ಓಕೆನಾ, 1 ಎಕರೆಗೆ ಇರ್ತಕ್ಕಂಥ ಒಂದು ಲೇಔಟ್ ಇದು. ನೋಡಿ, ಇವ್ರಿಗೆ ತಂದೆ ತಾಯಿ ಇಲ್ಲ, ಯಶೋಧ ಅಂತ ಹೇಳ್ಬಿಟ್ಟು ಎಂ ಅಂತ ಇನ್ಶಿಯಲ್ ಆಗಿರುತ್ತೆ. ನೋಡಿ, ಈಕೆಗೆ 34 ವರ್ಷ ವಯಸ್ಸು. ತಾಳಿ ಭಾಗ್ಯ ಬಂದ್ಬಿಟ್ಟು ಇಲ್ಲ, ಕಾರಣ ತಂದೆ ತಾಯಿ ಇಲ್ಲ. ಟ್ರಿಪ್ ಅಂತ ಹೇಳ್ಬಿಟ್ಟು ಇಬ್ರು ಹೋದವರು ಮತ್ತೆ ವಾಪಸ್ಸು ಬಾರದೇ ಇರುವ ಜಾಗಕ್ಕೆ ತೆರಳಿದ್ದಾರೆ. ಆ ಒಂದು ಕಾರಣಕ್ಕೆ ತಾಳಿ ಕಟ್ಟಿಸಿಕೊಳ್ಳುವಂಥ ಭಾಗ್ಯ ಇನ್ನೂ ಇವರ ಹಣೆ ಬರಹದಲ್ಲಿ ಆ ಬ್ರಹ್ಮ ಬರದೇ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಖಂಡಿತವಾಗ್ಲೂ ಬರೆದಿರ್ತಾನೆ, ಆದರೆ ಸಿಗೋದು ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ನೋಡಿ, ಜೀವನ ಬಂದ್ಬಿಟ್ಟು ಒಂಟಿ ಜೀವನ. ಒಳ್ಳೆಯವರ ಸಿಕ್ಕಿದ್ರೆ ಯೋಚನೆ ಮಾಡಿ ಹೆಜ್ಜೆ ಇಡ್ತೀನಿ ಅಂತಕ್ಕಂಥದ್ದು ಇಲ್ಲಿ ಒಂದು ಭರವಸೆಯ ಮಾತನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. 1 ಎಕರೆಗೆ ಇರ್ತಕ್ಕಂಥ ಲೇಔಟ್ ಬಗ್ಗೆಯಲ್ಲಿ ನಾನು ಮಾಹಿತಿನ ಕೊಡ್ತೀನಿ. ನೋಡಿ, ವರನ ಗುಣಲಕ್ಷಣಗಳು ಹೇಗಿರಬೇಕು ಅಂತ ಮೊದಲನೇದಾಗಿ ಹೇಳ್ಬಿಡ್ತೀನಿ, ಆಮೇಲೆ ನಂತರ ಲೇಔಟ್ಗೆ ಬರ್ತೀನಿ. ನೋಡಿ, ಹೆಜ್ಜೆ ಹೆಜ್ಜೆಗೂ ಕಷ್ಟ ಸುಖ ವಿಚಾರಿಸಬೇಕು, ಹಾಗೆ ಪ್ರತಿದಿನವೂ ಅಡಿಗೆ ಮಾಡಿ ಬಡಿಸ್ಬೇಕು, ಸರಿನಾ ಅಂತ ಹೇಳಿದ್ದಾರೆ ಇವ್ರಿಗೆ. ಯಾಕೆಂದರೆ ಅಡುಗೆ ಆಗಲಿ ತಿಂಡಿ ಆಗಲಿ ಮಾಡಲ್ಲ, ಜಾಸ್ತಿ ಹೋಟೆಲ್ ಊಟ ಬಯಸ್ತಾರೆ ಇವರು. ಬಟ್ಟೆ ಪಾತ್ರೆ ಎಲ್ಲ ಉಜ್ಜಿ ಬೆಳಗಿ ಇಡಬೇಕು. ರಂಗೋಲಿ ಒಂದು ಮಾತ್ರ ಬಿಡ್ತೀನಿ, ಅದನ್ನು ಸಹ ಬಿಡ್ತೀನಿ ಅಂದರೆ ಇವ್ರ ಅಭ್ಯಂತರ ಏನಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಇವರು ಬಟ್ಟೆ ಪಾತ್ರೆ ಅವೆಲ್ಲ ಒಗೆಯಲ್ಲ ಮತ್ತು ತೊಳೆಯೋದು ಇಲ್ಲ. ದಿಂಗುವಾಗ ಉಜ್ಜಿಸಿಕೊಳ್ಳಲ್ಲ, ಕಾರಣ ಎಲ್ಲ ಉದುರಿ ಹೋಗಿದೆ, ಅದಕ್ಕೆ ಇಕ್ಕುವಾಗ ನೇರವಾಗಿ ಮಾಡಿದ್ರೆ ಸಾಕು. ಇವರು ಉಜ್ಜಿಸ್ಕೊಳ್ಳೋದು ಇದೆಲ್ಲ ಮಾಡಲ್ಲ ಅದರದ್ದು ಸ್ನೇಹಿತರೆ. ಓಕೆನಾ, ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು ಟಿ ವಿ ಹುಚ್ಚು ಜಾಸ್ತಿ ಇದೆ, ಅದನ್ನೇ ನೋಡಿಕೊಂಡು ಇರ್ತೀನಿ. ಓಕೆನಾ, 24 ಗಂಟೆ ಅದು ನೋಡೋ ಅಂಥ ಒಂದು ಅಭ್ಯಾಸನ ಇವರು ಇಟ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಕೆಲಸಗಳು ಇವ್ರ ಹತ್ರ ಸಾಗಲ್ಲ. ನೋಡಿ, ಒಂಟಿ ಜೀವನದ ಕಷ್ಟಗಳು ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅನಾಥೆ ಬಾಳು ಎಷ್ಟು ಕಷ್ಟ ಇದೆ ಅಂತ ಅದನ್ನು ತಿಳಿದವರಿಗೆ ಮಾತ್ರ ಗೊತ್ತಿರುತ್ತೆ, ಅದರ ವ್ಯಥೆ ಏನು ಅಂತ ಹೇಳ್ಬಿಟ್ಟು. ಸುಮ್ಮನೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಸೆಕೆಂಡ್ ಬಂದ್ಬಿಟ್ಟು ಎಷ್ಟೇ ಆಸ್ತಿ ಇದ್ದರೂ ಕೂಡ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಸರ್, ಏಕೆಂದರೆ ಖುಷಿ ಇಲ್ಲದ ಜೀವನದಲ್ಲಿ ಅದನ್ನು ತಗೊಂಡು ಏನು ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಆಸ್ತಿ ಎಲ್ಲ ಲೆಕ್ಕಕ್ಕೆ ಬರಲ್ಲ, ಮೊಟ್ಟೆ ಊಟ ಬಟ್ಟೆ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ, ಸಂತೋಷ ಇಲ್ಲ ಅಂತ ಅಂದರೆ ಇಲ್ಲಿ ಹೇಳ್ಕೊಂಡಿದ್ದಾರೆ. ಊಟ ಮಾಡಿದ ಮಲಗಿದ ಅಂತ ಕೇಳೋರೇ ಇಲ್ಲ, ಮತ್ತು ಹಬ್ಬ ಬಂತು ಅಂದರೆ ಅದನ್ನು ಆಚರಣೆ ಮಾಡೋದಕ್ಕೆ ತಂದೆ ತಾಯಿ ಇಲ್ಲ. ಅಂದರೆ ಎಷ್ಟು ಬೇಸರ ಆಗುತ್ತೆ ಅಲ್ವೇನ್ರಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಖಂಡಿತವಾಗಿಯೂ ನಿಜನೇ ಸ್ನೇಹಿತರೆ. ನೋಡಿ, ಲೇಔಟು ಯಾವ ರೀತಿ ಇದೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಲೇಔಟ್ ಇದೆ ಸ್ನೇಹಿತರೆ, ಖಂಡಿತವಾಗಿಯೂ ಒಂದು ಚೆನ್ನಾಗಿರ್ತಕ್ಕಂಥ ಲೇಔಟು. ಇನ್ವೆಸ್ಟ್ಮೆಂಟ್ ಮಾಡೋಂಥ ಒಂದು ಪರ್ಪಸ್ಗೆ ತಗೋಬೋದು. ಓಕೆನಾ, ನೋಡಿ, ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಬಾಯ್.